ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮುಂದಿನ ತಿಂಗಳು 18ನೇ ತಾರೀಕು 2 ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 10 ರಿಂದ 12 ಮತ್ತೆ ಸಂಜೆ 7 ರಿಂದ 9. ಕುಜ ಮೇಷರಾಶಿ ಪ್ರವೇಶ ಆಗಿರ್ತಕ್ಕಂಥ ಒಂದು ಫಲ ಇವತ್ತು ಮಾತಾಡೋಣ. ಅಕ್ಟೋಬರ್ 4ನೇ ತಾರೀಕುವರೆಗೂ ಇರ್ತಕ್ಕಂಥದ್ದು. ಅಕ್ಟೋಬರ್ 4ನೇ ತಾರೀಕುವರೆಗೂ ಇರ್ತಕ್ಕಂಥದ್ದು ಈ ಮೇಷ. 4th ಅಕ್ಟೋಬರ್. ಈಗ ಆಲ್ರೆಡಿ ನಾವು ಆಗಸ್ಟಲ್ಲಿ ಇದ್ದೀವಿ. ಸೆಪ್ಟೆಂಬರು ಮತ್ತು ಅಕ್ಟೋಬರ್ ಹೆಚ್ಚು ಕಮ್ಮಿ 1.5 ತಿಂಗಳು ಮೇಷರಾಶಿಲೆ. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಸಾಕಷ್ಟು ಬೆಂಕಿ ಅವಘಡಗಳು ಹಾಗೆ ಭೂಕಂಪ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಗೋಲ್ಡ್ ರೇಟ್ ಕುಸಿಯುತ್ತೆ. ಯಾಕಂದ್ರೆ ಈ 3 ಫೈರ್ ಕರಗಿಸುತ್ತೆ, ಎಲ್ಲಾನು ಏನಿದ್ರು ಕರಗ್ತಕ್ಕಂಥದ್ದು. ಗುರುವಿನ 159 ಕಾಂಬಿನೇಷನ್ ಅಲ್ಲಿ ಬಂದಿರೋದ್ರಿಂದ ಗೋಲ್ಡ್ ರೇಟು ವಿತ್ ಕೇತು ಇರೋದ್ರಿಂದ ಮುಂದಿನ 1 ತಿಂಗಳು 2 ತಿಂಗಳೊಳಗಡೆ ಸ್ಟಾರ್ಟ್ ಡಿಕ್ಲೈನಿಂಗ್. ದಿ ಗೋಲ್ಡ್ ರೇಟ್ ವಿಲ್ ಸ್ಟಾರ್ಟ್ ಡಿಕ್ಲೈನಿಂಗ್ ಫ್ರಮ್ ಸೆಪ್ಟೆಂಬರ್. ಸ್ವಲ್ಪ ಆಗುತ್ತೆ, ಅಕ್ಟೋಬರ್ ಕಮ್ಮಿ ಆಗುತ್ತೆ, ನವೆಂಬರ್ಗೆ ಕಂಪ್ಲೀಟ್ ಇನ್ನೂ ಸ್ವಲ್ಪ ಲೋಗ್ ಬಂದ್ಬಿಡುತ್ತೆ. ಈ ಮಂಗಳ ಮೇಷರಾಶಿ ಎಂಟರ್ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಮೇಷ ಲಗ್ನದವ್ರಿಗೆ ಹೇಗಿದೆ? ಕೆಲಸದ ವಿಚಾರದಲ್ಲಿ ಎಕ್ಸಲೆಂಟ್ ಆಗಿದೆ, ನೋ ನೀಡ್ ಟು ವರಿ. ಕೆಲಸ ದಿ ಬೆಸ್ಟ್, ಹೊಸ ಕೆಲಸ ಸಿಗ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಅದ್ರ ಜೊತೆಗೆ ವಿಶೇಷವಾಗಿ ದುಡ್ಡು ಹೆಚ್ಚಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಮನಿ ವಿಲ್ ಬಿ ಇನ್ಕ್ರೀಸ್ಡ್, ದಿ ಮನಿ ಪಾರ್ಟ್ ವಿಲ್ ಬಿ ಇನ್ಕ್ರೀಸ್ಡ್. ವ್ಯಾಜ್ಯಗಳು ಜಾಸ್ತಿ ಆಗುತ್ತೆ, ಅದೊಂದೇ ಸ್ವಲ್ಪ ಸಮಸ್ಯೆ. 1-6 ಕಾಂಬಿನೇಷನ್ ಅಲ್ಲಿ ವ್ಯಾಜ್ಯಗಳು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ವೈವಾಹಿಕ ತೊಂದರೆಯಲ್ಲಿ ಆಲ್ರೆಡಿ ಇದ್ರೆ, ಸಿಲುಕಿದ್ರೆ ಇದೊಂಥರ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ ಮೇಷ ಲಗ್ನದವ್ರಿಗೆ. ಈ 1.5 ತಿಂಗಳ ಕಾಲ ಸ್ವಲ್ಪ ಮನೆಯಲ್ಲಿ ಗಲಾಟೆಗಳು ಜಾಸ್ತಿ ಆಗುತ್ತೆ. ರಿಲೇಶನ್ಶಿಪ್ ಹಾಳಾಗ್ತಕ್ಕಂಥ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಇವಾಗ ಮೇಷ ಲಗ್ನದವ್ರು ಬರ್ತಕ್ಕಂಥದ್ದು. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ನೆಗೆಟಿವ್ ನ್ಯೂಸ್, ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಿಲ್ಲ. ಆರೋಗ್ಯ ಬಗ್ಗೆ ತಗೊಂಡ್ರೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ, ಸಣ್ಣ ಪುಟ್ಟ ಅನಾರೋಗ್ಯ ಕಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಬಿಸ್ನೆಸ್ ಅಲ್ಲಿ ದುಡ್ಡು ಜಾಸ್ತಿ ಅಂತ ತೋರಿಸುತ್ತೆ. ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಮನಿ ವೈಸ್. ರಿಲೇಶನ್ಶಿಪ್ ವೈಸ್ ವೆರಿ ಬ್ಯಾಡ್. ವೃಷಭ ಲಗ್ನಕ್ಕೆ ಹೋಗೋಣ ನೆಕ್ಸ್ಟ್. ವೃಷಭ ಲಗ್ನದವ್ರಿಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಈಗ ಆಲ್ರೆಡಿ ಸ್ವಲ್ಪ ಏಟು ಬಿದ್ದಿರ್ತಕ್ಕಂಥದ್ದು ಮತ್ತೆ ಇನ್ನಷ್ಟು ಮುಂದಷ್ಟು ಇನ್ನೂ 1.5 ತಿಂಗಳ ಕಾಲ, 1 ತಿಂಗಳು ಅಂದ್ರೆ ಅಕ್ಟೋಬರ್ 4ನೇ ತಾರೀಕುವರೆಗೂ ಸ್ವಲ್ಪ ಎಷ್ಟು ಬಂಡವಾಳ ಹಾಕಿದ್ರು ಕೂಡ ಹಣ ಬರದೇ ಇರ್ತಕ್ಕಂಥದ್ದು. ವ್ಯಾಪಾರ ಜಾಸ್ತಿ ಆಗತ್ತೆ, ಇವಾಗ ನಿಮಗೆ ಹೆಚ್ಚಾಗತ್ತೆ, ಆದರೆ ನಷ್ಟಗಳು ಜಾಸ್ತಿ ಆಗುತ್ತೆ ಅಥವಾ ಕೊಡದೇ ಇರೋದು ಜಾಸ್ತಿ ಆಗುತ್ತೆ. ರೊಟೇಷನ್ ಅಂತ ಏನ್ ಹೇಳ್ತೀವಿ ಬಿಸ್ನೆಸ್ ಅಲ್ಲಿ, ಆಗದೆ ಇರ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ, ಹೆಚ್ಚು ಬಂಡವಾಳ ಹಾಕದೇ ಇರ್ತಕ್ಕಂಥದ್ದು. ಮದುವೆ ವಿಚಾರದಲ್ಲಿ ಮಾತುಕತೆ ನಡೆದು ಮದುವೆ ಆಗ್ತಕ್ಕಂಥ ಯೋಗ, ಅಂದ್ರೆ ಮದುವೆ ಸೆಟ್ ಆಗ್ತಕ್ಕಂಥ ಯೋಗ ವಿಶೇಷವಾಗಿರ್ತಕ್ಕಂಥದ್ದು ವೃಷಭ ಲಗ್ನದವ್ರಿಗೆ ಈಗ ಉಂಟಾಗುತ್ತೆ. ಎಜುಕೇಶನ್ ಅಲ್ಲಿ ದೂರದ ದೇಶಕ್ಕೆ ಹೋಗಿ ಏನಾದ್ರು ಎಜುಕೇಶನ್ ಮಾಡಬೇಕು, ಹೈಯರ್ ಡಿಗ್ರಿ ಮಾಡಬೇಕು, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಧಾರಣವಾಗಿರ್ತಕ್ಕಂಥ ಎಜುಕೇಶನ್ ಇಲ್ಲೇ ನಾವು ನಮ್ಮ ಸ್ಥಳೀಯದಲ್ಲೇ ಓದಿದ್ರೆ ಸ್ವಲ್ಪ ಮಟ್ಟಿಗೆ ಹಿಂದೇಟ್ ಬರ್ತಕ್ಕಂಥದ್ದು ಎಜುಕೇಶನ್ ಅಲ್ಲಿ ತೋರಿಸ್ತಾ ಇದೆ. ಎಜುಕೇಶನ್ ಸ್ವಲ್ಪ ವೀಕ್ ಅಂತ ತೋರಿಸ್ತೀವಿ. ಇನ್ನ ಉಳಿದ ಎಲ್ಲಾ ಕ್ಷೇತ್ರದಲ್ಲೂ ಸ್ವಲ್ಪ ಸಾಧಾರಣ ಫಲ. ಮಿಥುನ ಲಗ್ನದವ್ರಿಗೆ ಈ ಒಂದು ಕುಜನ ಪ್ರವೇಶ ಎಲ್ಲಾ ವಿಚಾರದಲ್ಲೂ ಜಯ. 4th ಅಕ್ಟೋಬರ್ ವರೆಗೂ ನಿಮಗೆ ಫುಲ್ ಜಯನೋ ಜಯ. ಅದರಲ್ಲಿ ಎಸ್ಪೆಷಲಿ ನಿಮಗೆ ಕುಜನ ದಶಾ, ಕುಜ ಭುಕ್ತಿ ನಡೀತಾ ಇದ್ರೆ ಇನ್ನೂ ಅಲ್ಟಿಮೇಟ್ ಆಗಿರ್ತಕ್ಕಂಥ ಜಯ. ಕೆಲಸದಲ್ಲಿ ಜಯ. ನಿಮ್ಗೇನಾದ್ರು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಟೈಮಲ್ಲಿ ಬೆಸ್ಟ್ ಟೈಮ್ ಹೋಗಿ ಕೇಳಕ್ಕೆ. ಅದ್ರ ಜೊತೆಗೆ ವಿಶೇಷವಾಗಿ ನಿಮಗೆ ಹಣ ಜಾಸ್ತಿ ಆಗ್ತಕ್ಕಂಥ ಸಮಯ. ಹೊಸ ಬಿಸ್ನೆಸ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಒಳ್ಳೆ ಸಮಯ, ಸ್ಟಾರ್ಟ್ ಆಗ್ತಕ್ಕಂಥದ್ದು ಒಳ್ಳೆ ಸಮಯ. ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದೀವಿ, ವಿನ್ ಆಗ್ತಕ್ಕಂಥದ್ದು. ಎಜುಕೇಶನ್ ಅಲ್ಲಿ ವಿನ್ ಆಗ್ತಕ್ಕಂಥದ್ದು. ಯಾವುದೇ ಎಕ್ಸಾಮ್ ನಾವು ಬರೆದ್ರು ರಿಸಲ್ಟ್ ಬರ್ತಕ್ಕಂಥ ಸಮಯ ಅಕ್ಟೋಬರ್ 4th ಒಳಗೆ ಇದ್ದು ನಿಮ್ಮ ದಶಾಭುಕ್ತಿಗಳಲ್ಲಿ ಏನಾದ್ರೂ ಕುಜ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ದೇ ವಿನ್ನಿಂಗ್ ಟೈಮ್, ಬ್ಯೂಟಿಫುಲ್ ಟೈಮ್. ವ್ಯಾಜ್ಯದಲ್ಲಿದ್ರೂ ಕೂಡ ಜಯಗಳಿಸ್ತಕ್ಕಂಥ ಸಮಯ. ಜಯಗಳಿಸ್ತಕ್ಕಂಥ ಸಮಯ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಹಾಸ್ಪಿಟಲ್ ಅಡ್ಮಿಟ್ ಆದ್ರೂ ಅಲ್ಲಿಂದ ಇಮಿಡಿಯೇಟ್ ಆಗಿ ಚೇತ್ರಕ್ಕೆ ಬಂದು ವಾಪಸ್ ಬರ್ತಕ್ಕಂಥ ಒಂದು ಯೋಗ ಮಿಥುನ ಲಗ್ನದವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ.
ಹಾಗೆ ನಮ್ಮ ಕರ್ಕಾಟಕ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ. ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಹಿಂದೇಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದಲ್ಲಿ ನಿಮ್ಮ ಸಹಪಾಠಿಗಳಿಂದ ನಿಮಗೆ ತೊಂದರೆಯನ್ನು ತಂದು ಕೊಡ್ತಕ್ಕಂಥ ಸಮಯ, ಕೇರ್ಫುಲ್ ಆಗಿರ್ಬೇಕು. ಯಾರನ್ನು ನಂಬೇಡಿ, ಯಾರನ್ನು ಬಿಲೀವ್ ಮಾಡದೇ ಇರತಕ್ಕಂಥ ಈ ಸಮಯದಲ್ಲಿ ಕೇರ್ಫುಲ್ ಆಗಿರಿ. ನಿಮ್ಮ ಜೊತೆಲಿರ್ತಕ್ಕಂಥವರೇ ನಿಮ್ಮನ್ನ ಹಾಳು ಮಾಡತಕ್ಕಂಥ ಸಮಯ ಈಗ ಬಂದಿದೆ, ಕೇರ್ಫುಲ್ ಆಗಿರಿ. ಎರಡನೇ ವಿಚಾರ, ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಇದೆ, ಆದರೆ ನಿಮ್ಮ ಬಾಸ್ ಜೊತೆ ಮಾತ್ರ ಜಗಳ ಬೇಡ. ಬಾಸ್ ಜೊತೆ ಮಾತ್ರ ಜಗಳ ಬೇಡ. ಅದು ಬಿಟ್ರೆ ಇನ್ನೆಲ್ಲಾ ವಿಚಾರದಲ್ಲೂ ಅದ್ಭುತವಾಗಿದೆ. ಆರೋಗ್ಯ ಕೂಡ ಚೆನ್ನಾಗಿದೆ. ನಿಮ್ಮ ಬಾಸ್ ಜೊತೆ ನೀವು ಚೆನ್ನಾಗಿತ್ತು ಅಂತಂದ್ರೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಜುಕೇಶನ್ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಎಲ್ಲಾ ವಿಚಾರದಲ್ಲೂ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ತಿಂಗಳು ನಮ್ಮ ಕ್ಲಾಸಸ್ ಇದೆ. ಇಂಥ ವಿಚಾರಗಳೆಲ್ಲ ನೋಡ್ಕೋಬಹುದು. ಯಾವಾಗ ನಮ್ಗೆ ಎಫೆಕ್ಟ್ ಆಗುತ್ತೆ ಇದೆಲ್ಲ ನಾವು ಜನರಿಕ್ ಆಗಿ ಹೇಳ್ತಾ ಇರ್ತಕ್ಕಂಥದ್ದು. ಸ್ಪೆಸಿಫಿಕ್ ಆಗಿ ನಿಮ್ಮ ಜಾತಕ ನೋಡ್ಕೊಂಡ್ರೆ ಡೆಫಿನೆಟ್ಲಿ ಅದು ಗೊತ್ತಾಗುತ್ತೆ. 18ನೇ ತಾರೀಕು ಮುಂದಿನ ತಿಂಗಳು ಕ್ಲಾಸಸ್ ಇದೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಮತ್ತೆ ಮುಂದಿನ ಲಗ್ನಗಳ ಬಗ್ಗೆ ಮತ್ತೆ ಮಾತಾಡೋಣ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮಾತಾಡೋಣ. ಓಕೆ, ನಮಸ್ಕಾರ. ಒಂದು ಸಣ್ಣ ವಿರಾಮ ನಂತರ ಸ್ವಾಗತ ಸುಸ್ವಾಗತ. ಮತ್ತೆ ಮುಂದಿನ ಲಗ್ನ ಕುಜ ಮೇಷರಾಶಿ ಪ್ರವೇಶ ಆಗಿರತಕ್ಕಂತ ಫಲಗಳ ಬಗ್ಗೆ ಮಾತಾಡ್ತಾ ಇದ್ವಿ. 4ನೇ ತಾರೀಕು ಅಕ್ಟೋಬರ್ಗೂ ಮೇಷರಾಶಿಲೇ ಕುಜ ಇರತಕ್ಕಂಥದ್ದು. ಸ್ವಂತ ರಾಶಿ, ಅಗ್ನಿತತ್ವ ರಾಶಿ. ವಿಶೇಷವಾಗಿ ಇನ್ನೂ 2 ಗ್ರಹಗಳು ಅಗ್ನಿತತ್ವದಲ್ಲೇ ಕೂತಿದೆ. ಇದು ವಿಶೇಷ ಏನು ಅಂತಂದ್ರೆ, ಗುರು ತನ್ನ ಸ್ವಂತ ಮನೆಯಲ್ಲಿದ್ದಾನೆ, ಸೂರ್ಯ ಕೂಡ ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಈಗ ಕುಜ ಕೂಡ ಅವನ ಸ್ವಂತ ಮನೆ ಆಗಿರ್ತಕ್ಕಂಥ ಮೇಷರಾಶಿಲಿದ್ದಾನೆ. ಸ್ವಂತ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಅತಿವೃಷ್ಟಿ ಅನಾವೃಷ್ಟಿ ಅಂತ ನಾವು ಹೇಳ್ತೀವಿ. ಅವ್ರವ್ರ ಓನ್ ಡಿಸ್ಟ್ರಕ್ಷನ್ ಕೊಡ್ತಾರೆ, ಅವ್ರವ್ರ ಓನ್ ಕನ್ಸ್ಟ್ರಕ್ಷನ್ ಕೊಡ್ತಾರೆ. ದೇ ವಿಲ್ ಗಿವ್ ದೇರ್ ಓನ್ ಕನ್ಸ್ಟ್ರಕ್ಷನ್, ದೇ ವಿಲ್ ಹ್ಯಾವ್ ದೇರ್ ಓನ್ ಡಿಸ್ಟ್ರಕ್ಷನ್. ಸೊ ಅದು ಲಗ್ನ ಮತ್ತೆ ದಶ ಅನೇಕ ಅದರ್ ಪ್ಯಾರಾಮೀಟರ್ಸ್ ಮೇಲೆ ಇದು ಹೋಗ್ತಕ್ಕಂಥದ್ದು. ಸಿಂಹ ಲಗ್ನದವ್ರಿಗೆ ನೋಡೋಣ ಹೇಗಿದೆ ಅಂತ. ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥದ್ದು ಅಥವಾ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಹೋಗಿ ಚಿಕಿತ್ಸೆ ಪಡಿಬೇಕು ಅನ್ನೋ ಒಂದು ಸಮಯ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಎಜುಕೇಶನ್ ಇರತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್, ಫ್ಯಾಂಟಾಸ್ಟಿಕ್ ಟೈಮ್, ಬ್ಯೂಟಿಫುಲ್ ಟೈಮ್, ನಥಿಂಗ್ ಟು ವರಿ, ಎಕ್ಸಲೆಂಟ್. ಅಕ್ಟೋಬರ್ 4ನೇ ತಾರೀಕುವರೆಗೂ ಯಾವುದೇ ಎಕ್ಸಾಮ್ ಬರೀರಿ, ಸ್ವಲ್ಪ ಜಯ ಜಾಸ್ತಿ ಇರತಕ್ಕಂಥದ್ದು. ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ 50-50, ಸ್ವಲ್ಪ ನಿಮ್ಮ ಮಾತುಗಳು ಮತ್ತೆ ನಿಮ್ಮ ಸಂಸಾರದಲ್ಲಿರ್ತಕ್ಕಂಥ ಮಾತುಗಳಲ್ಲಿ ಸ್ವಲ್ಪ ಭೇದ ಭಾವ ಬರ್ತಕ್ಕಂಥದ್ದು, ಸ್ವಲ್ಪ ಇಷ್ಟ ಆಗಿಲ್ಲದೆ ಇರ್ತಕ್ಕಂಥದ್ದು ಸಂಭಾಷಣೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಮನೆ ತಗೊಳ್ಳೋ ವಿಚಾರದಲ್ಲಿ, ಜಮೀನ್ ತಗೊಳ್ಳೋ ವಿಚಾರದಲ್ಲಿ ದಿ ಬೆಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಸಿಂಹ ಲಗ್ನದವ್ರಿಗೆ ದಿ ಬೆಸ್ಟ್ ಟೈಮ್. ನಾವು ಸೈಟ್ ನೋಡ್ತಾ ಇದೀವಿ, ಎಂತೆಂಥ ಟೈಮಲ್ಲಿ ನಾವು ತಗೊಳ್ಬೇಕು, ಬಹಳ ಯೋಚನೆ ಮಾಡಿ ತಗೊಳ್ಬೇಕಾಗತ್ತೆ. ನಮ್ಮ ದಶಾದಲ್ಲಿ ನಾವು ಯಾವುದಕ್ಕೂ ಕೈ ಹಾಕ್ಬಿಡ್ತೀವಿ, ಸಿಗಾಕೊಂಡ್ಬಿಡ್ತೀವಿ, ಅಲ್ಲಿ ದುಡ್ಡು ಕೊಟ್ಟು ಸಿಗಾಕೊಳ್ತೀವೋ ಅಥವಾ ಲಿಟಿಗೇಷನ್ ಸಿಗಾಕೊಳ್ತೀವೋ, ಇದೆಲ್ಲ ನಮಗೆ ಪ್ರಿಫಿಕ್ಸ್ ಆಗಿ ನಮ್ಮ ಜಾತಕದಲ್ಲಿ ಬರೆದಿಟ್ಬಿಟ್ಟಿರುತ್ತೆ. ಇದನ್ನ ಹುಷಾರಾಗಿ ನೋಡ್ಕೊಂಡು ಸ್ಟೆಪ್ ಆಗ್ತಕ್ಕಂಥದ್ದೇ ನಕ್ಷತ್ರ ನಾಡಿಯ ಕಲಿಕೆ. ಆರೋಗ್ಯದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ವಾಹನ ಪರ್ಚೇಸ್ ಮಾಡೋಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಮಯ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಎಜುಕೇಶನ್ ಸ್ವಲ್ಪ ಹಿಂದೇಟು ಹೊಡೆಯುತ್ತೆ, ತುಂಬಾನೇ ಹಿಂದೇಟು ಹೊಡೆಯುತ್ತೆ. ಸಾಕಷ್ಟು ನಮಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಎಸ್ಪೆಷಲಿ ಸೆಕೆಂಡ್ PUCಗಿನ ಹಿಂದೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದೇ ಸೆಕೆಂಡ್ PUC ಆದ ನಂತರ ಈಗ ಎಜುಕೇಶನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈ ಒಂದು ಇಂಜಿನಿಯರಿಂಗ್ ಅಲ್ಲಿರ್ಬೋದು ಅಥವಾ ಮೆಡಿಕಲ್ ಅಲ್ಲಿರ್ಬೋದು ಅಥವಾ ಟೆಕ್ನಿಕಲ್ ಇರ್ಬೋದು ಅಥವಾ ಯಾವುದೇ ಬೇರೆ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಸೆಕೆಂಡ್ PUC ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಓದ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ತೊಂದರೆ ತೋರಿಸ್ತಾ ಇರ್ತಕ್ಕಂಥದ್ದು, ಮತ್ತೆ ತಲೆನೋವು ಬರ್ತಕ್ಕಂಥದ್ದು, ಮತ್ತೆ ಹೆಚ್ಚಿನ ಒಂದು ಈ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ತೋರಿಸ್ತಾ ಇದೆ. ಈ ಒಂದು ವಿಚಾರದಲ್ಲಿ, ಈ ಪರ್ಚೇಸ್ ಆಫ್ ಲ್ಯಾಂಡ್ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಪರ್ಚೇಸ್ ಆಫ್ ಲ್ಯಾಂಡ್
ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಚೇಸ್ ಆಫ್ ಲ್ಯಾಂಡ್ ಮಾಡಕ್ ಹೋಗ್ಬೇಡಿ, ಬಹಳ ಕೇರ್ಫುಲ್ ಆಗಿರಿ. ಸೊ ಹಾಗೆ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ತುಲಾ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸಮಯ. ಬಿಸ್ನೆಸ್, ಹೊಸ ಬಿಸ್ನೆಸ್ ಮಾಡ್ಬೇಕಾ, ದಿ ಬೆಸ್ಟ್, ಹಣ ಬರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಆಲ್ರೆಡಿ ಇರೋರಿಗೆ ದುಡ್ಡು ಬರ್ತಕ್ಕಂಥದ್ದು, ಕೆಲಸದಲ್ಲಿ ಆಲ್ರೆಡಿ ಇರೋರಿಗೆ ದುಡ್ಡು ಬರ್ತಕ್ಕಂಥದ್ದು, ವೈವಾಹಿಕ ಜೀವನ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಮದುವೆಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ, ದಿ ಬೆಸ್ಟ್ ಟೈಮ್. ಅಕ್ಟೋಬರ್ 4th ಒಳಗಡೆ ಒಳ್ಳೆ ವರನೋ ಒಂದು ಒಳ್ಳೆ ವಧುನೋ ಬರ್ತಕ್ಕಂಥ ಸಮಯ. ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜ ಇತ್ತು ಅಂತಂದ್ರೆ ಸಕ್ಸಸ್ ಗ್ಯಾರಂಟಿ. ಎಜುಕೇಶನ್ ಕೂಡ ಒಳ್ಳೇದಾಗಿ ಮಾಡ್ತೀರಾ. ಸೊ ಸಂಪರ್ಕಗಳು ಜಾಸ್ತಿ ಆಗುತ್ತೆ, ಹೆಚ್ಚಿನ ಪಬ್ಲಿಕ್ ರಿಲೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಲ್ಲಾ ವಿಚಾರದಲ್ಲೂ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ ಈ ಒಂದು ತುಲಾ ಲಗ್ನದವ್ರಿಗಾಗುತ್ತೆ. ಸೊ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ, ಉಳಿದ ಲಗ್ನದ ಬಗ್ಗೆ ಮಾತಾಡೋಣ. ಒಂದು ಸಣ್ಣ ವಿರಾಮ ನಂತರ ಸ್ವಾಗತ. ಈಗ ಮುಂದಿನ ಲಗ್ನದ ಬಗ್ಗೆ ಮಾತಾಡೋಣ. ವೃಶ್ಚಿಕ ಲಗ್ನದ ಬಗ್ಗೆ ಮಾತಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಕೆಲಸ ಸಿಗ್ತಕ್ಕಂಥದ್ದು. ಯಾರ್ಯಾರು ಕೆಲಸ ಇಲ್ಲ, ಇಷ್ಟು ದಿವಸ ತೊಂದರೆ ಇತ್ತು, ವಿಶೇಷವಾಗಿರ್ತಕ್ಕಂಥ ಕೆಲಸ ಸಿಗುತ್ತೆ. ಹೊಸ ಕೆಲಸ ಸಿಗ್ತಕ್ಕಂಥದ್ದು ಅಕ್ಟೋಬರ್ 4ನೇ ತಾರೀಕು ಒಳಗಡೆ ನಿಮಗೆ ಕೆಲಸಕ್ಕೆ ಅಪ್ಲೈ ಮಾಡಿ, ಖಂಡಿತ ಸಿಗ್ತಕ್ಕಂಥ ಕಾಂಬಿನೇಷನ್ ಇದೆ. ಮನೆಯಲ್ಲಿ ಸ್ವಲ್ಪ ವ್ಯಾಜ್ಯ ಜಾಸ್ತಿ ಆಗ್ತಕ್ಕಂಥ ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಜಾಸ್ತಿ ಅಂತ ತೋರಿಸ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಹಣಕಾಸು ವಿಚಾರದಲ್ಲಿ ಎಕ್ಸಲೆಂಟ್ ಟೈಮ್. ಎಜುಕೇಶನ್ ಅಲ್ಲಿ ಸ್ವಲ್ಪ ಡೌನ್ ಟೈಮ್, ಎಜುಕೇಶನ್ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಧನುರ್ ಲಗ್ನಕ್ಕೆ ಹೋಗೋಣ. ಧನುರ್ ಲಗ್ನಕ್ಕೆ ಹಣಕಾಸು ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಿ. ಯಾರಿಗಾರ ಕೊಟ್ರೆ ಈ ಸಮಯದಲ್ಲಿ ಅಕ್ಟೋಬರ್ 4ನೇ ತಾರೀಕು ಯಾವ್ದಾರು ಕೊಟ್ರೆ ಜೀವನ ಪರ್ಯಂತ ಬರೋದಿಲ್ಲ. ಅದನ್ನೇ ಹೇಳ್ತಾ ಇದ್ದೆ, ಕೆಲವೊಂದು ಸಮಯದಲ್ಲಿ ನಾವು ಯಾರಿಗಾರು ಕೊಟ್ಬಿಟ್ರೆ ಅಂತ ಟೈಮಲ್ಲೇ ನಿಮಗೆ ಬಂದು ಕೇಳ್ತಾರೆ, ಅಂತ ಟೈಮಲ್ಲೇ ನಿಮಗೆ ದುಡ್ಡು ಬಂದಿರುತ್ತೆ, ಅಂತ ಟೈಮಲ್ಲೇ ಅದು ಲಾಸ್ ಆಗ್ಬೇಕು ಅಂತ ಬರ್ದಿಟ್ಬಿಟ್ಟಿರುತ್ತೆ. ಇಂಥ ಟೈಮಲ್ಲಿ ಏನಾರು ಕೊಟ್ರೆ ನಿಮಗೆ ನಿಮ್ಮ ಶಕ್ತಿ ಮೀರಿ ಏನಾರು ಕೊಟ್ರೆ ಅದು ವಾಪಸ್ ಬರೋದಿಲ್ಲ. ಏನಾದ್ರು ಸಾಲ ಮಾಡಿ ಯಾರಿಗಾರು ಕೊಡಿಸಿದ್ರು ಕೂಡ ನಿಮ್ಮನ್ನ ಬಂದು ಇಟ್ಕೊಳ್ತಾರೆ. ನಾಟ್ ಎ ಗುಡ್ ಟೈಮ್. ಬಿಸ್ನೆಸ್ ಅಲ್ಲೂ ಕೂಡ ಡೌನ್ ಟೈಮ್, ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್. ಇದೆಲ್ಲ ಕುಜದಶ, ಕುಜಭುಕ್ತಿ ಏನಾದ್ರು ನಿಮ್ಮ ಧನುರ್ ಲಗ್ನದವ್ರು ನಡೀತಾ ಇದ್ರೆ ಮಾರ್ಸ್ ಈಸ್ ವೆರಿ ವೆರಿ ಬ್ಯಾಡ್. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಹಳ ಒಳ್ಳೇದಿರ್ತಕ್ಕಂಥದ್ದು. ಸಾಫ್ಟ್ವೇರ್ ಅಲ್ಲಿ ಏನಾದ್ರು ಇದ್ರೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥದ್ದು. ಫಾರಿನ್ ಕಂಟ್ರಿಲಿ ಇದ್ರೆ ಏನಾದ್ರು ಈ ಒಂದು ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಬರುತ್ತೆ. ಅದು ಬಿಟ್ರೆ ಇನ್ನು ಉಳಿದ ಜಾಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸ್ವಲ್ಪ ತೊಂದರೆನೇ ಆಗಿರ್ತಕ್ಕಂಥದ್ದು. ಆರೋಗ್ಯ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ನಾಟ್ ಟು ವರಿ ಅಬೌಟ್ ದಿ ಹೆಲ್ತ್. ಇನ್ ಎಲ್ಲ ಆಸ್ಪೆಕ್ಟ್ ಅಲ್ಲೂ ಡೌನ್ ಟ್ರೆಂಡ್. ಮಕರ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ. ವಾಹನದಿಂದ ಲಾಭ, ಭೂಮಿಯಿಂದ ಲಾಭ, ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಯೋಗ ಬರುತ್ತೆ. ಇವಾಗ ಏನೋ ಒಂದು ಸೈಟ್ ಇಟ್ಟಿರ್ತೀವಿ, ಕನ್ಸ್ಟ್ರಕ್ಷನ್ ಮಾಡಬೇಕು, ಕಮರ್ಷಿಯಲ್ ಆಗಿರ್ಬೋದು ಅಥವಾ ಮನೆಗಾಗಿರ್ಬೋದು, ಏನೋ ಒಂದು ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಂಬಾಟ್ ಆಗಿರ್ತಕ್ಕಂಥದ್ದು, ದಿ ಬೆಸ್ಟ್ ಆಗಿರ್ತಕ್ಕಂಥ ಸಮಯ. ಸೊ ಎಜುಕೇಶನ್ ಅಲ್ಲಿ ವಿನ್ ಆಗ್ತಕ್ಕಂಥ ಸಮಯ, ವಾಹನ ಖರೀದಿಯ ಸಮಯ, ಎಲ್ಲ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ತುಂಬಾ ಚೆನ್ನಾಗಿರ್ತಕ್ಕಂಥ ಸಮಯ. ಎಲ್ಲದರಲ್ಲೂ ಲಾಭ 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 ತೋರಿಸುತ್ತೆ. ಒಂದು ಚೂರು ಅನಾರೋಗ್ಯ, ಸ್ವಲ್ಪ ಅನಾರೋಗ್ಯ, ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಬೇಜಾರಾಗ್ತಕ್ಕಂಥ ಒಂದು ಸಮಯ. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಕೆಲಸದಲ್ಲಿ ಒತ್ತಡ ಜಾಸ್ತಿ, ಆದರೆ ಅಧಿಕಾರ ಪ್ರಾಪ್ತಿ, ಹೈಯರ್ ರೆಸ್ಪಾನ್ಸಿಬಿಲಿಟಿ, ಹೈಯರ್ ಗ್ರೋತ್, ಆದರೆ ಮೋರ್ ರೆಸ್ಪಾನ್ಸಿಬಿಲಿಟಿ ವಿತ್ ಮೋರ್ ವರ್ಕ್, ಮೋರ್ ಸ್ಟ್ರೆಸ್ ಅಂತ ಹೇಳ್ತೀನಿ. ಎಜುಕೇಶನ್ ಇರೋರ್ಗೂ ಅಷ್ಟೇನೆ, ಅವರು ಕೂಡ ಹೆಚ್ಚಿನ ಪ್ರಯತ್ನ ಮಾಡಬೇಕು. ಅವಾಗಲೇ ಜಯ ಇದೆ ಅಂತ ತೋರಿಸ್ತಾ ಇದೆ. ಬಟ್ ಓನ್ಲಿ ವಿತ್ ಎಫರ್ಟ್ ಯು ವಿಲ್ ಗೆಟ್ ವಿನ್ನಿಂಗ್ ಪವರ್. ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಈಗೋ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಅದು ಬಿಟ್ರೆ ಹೆಲ್ತ್ ವೈಸು, ಎಲ್ಲಾ ವೈಸು ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಕಮಿಷನ್ ಬರ್ತಕ್ಕಂಥದ್ದು, ದುಡ್ಡು ಬರ್ತಕ್ಕಂಥ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಕುಂಭಲಗ್ನದವ್ರಿಗೆ. ಕೊನೆಯದಾಗಿ ಮೀನ ಲಗ್ನದ ನೋಡೋಣ ಹೇಗಿದೆ ಅಂತ. ಮೀನ ಲಗ್ನದವ್ರಿಗೆ ಮದುವೆ ಆಗದೆ ಇರೋರಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಯ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಮಯ. 4th ಅಕ್ಟೋಬರ್ವರೆಗೂ ನಿಮಗೆ ಹೆಚ್ಚಿನ ಒಂದು ಏನಂತಾರೆ, ನಿಮಗೆ ಆಫರ್ಸ್ ಅಂತ ಹೇಳ್ತೀವಿ ನಾವು, ಹೆಚ್ಚಿನ ಒಂದು ನಾವು ಟ್ರೈ ಮಾಡ್ತಾ ಇದ್ವಿ, ಯಾರು ಬರ್ತಾ ಇಲ್ಲ. ದಿ ಬೆಸ್ಟ್ ಟೈಮ್ ಮೀನ ಲಗ್ನದವ್ರಿಗೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಮನೆಯಲ್ಲಿ
ಸುಖ ನೆಮ್ಮದಿ ಶಾಂತಿ ಇರ್ತಕ್ಕಂಥದ್ದು ಒಂದು ತೋರಿಸುತ್ತೆ ಈ ಕುಜನ ದಶಾ ಭುಕ್ತಿಗಳಿದ್ರೆ ಇದನ್ನ ಹೇಳಿರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಮೆನಿಫೋಲ್ಡ್ಸ್ ಆಗ್ತಕ್ಕಂಥದ್ದು. ಆಭರಣ ಖರೀದಿ ಜಾಸ್ತಿ ಆಗುತ್ತೆ, ಹೊಸ ಗೋಲ್ಡ್ ಪರ್ಚೇಸ್ ಮಾಡ್ತಕ್ಕಂಥದ್ದು. ಗೋಲ್ಡ್ ರೇಟ್ ಬೇರೆ ಕಮ್ಮಿ ಆಗ್ತಾ ಇದೆ, ಇನ್ನ ಮುಂದಿನ 2 ತಿಂಗಳಲ್ಲಿ ಕಮ್ಮಿ ಆಗುತ್ತೆ ಅಂತ ಆಲ್ರೆಡಿ ಹೇಳ್ತಾ ಇದ್ದೀನಿ ನಾನು. ಆಭರಣ ಖರೀದಿಯ ಒಂದು October 4th ವರೆಗೂ ಟೈಮ್ ಇರೋದ್ರಿಂದ ಒಂದು ನ್ಯೂ ಪೊಸೆಷನ್ ಅಂತ ಹೇಳ್ತೀನಿ, ಅದು ಬರ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ಕ್ರಮಗಳಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಫೈನಾನ್ಷಿಯಲ್ ಗ್ರೋತ್ ಜಾಸ್ತಿ ಆಗುತ್ತೆ. ಹೊಸ ಕೆಲಸದಲ್ಲಿ ನಿಮಗೆ ಹೊಸ ಬಡ್ತಿ ಕೊಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರೋಗ್ಯ ಕೂಡ ಎಕ್ಸಲೆಂಟ್. ಎಜುಕೇಶನ್ ಅಲ್ಲಿ ಓದ್ತಾ ಇರ್ತಕ್ಕಂಥವ್ರು ದಿ ಬೆಸ್ಟ್ ಆಗಿರ್ತಕ್ಕಂಥದ್ದು. ಇಷ್ಟು ಈ ಕುಜನ ಈ ಮೇಷರಾಶಿಯ ಒಂದು ಫಲಗಳು. ಸೊ ಈ ರೀತಿ ಒಂದು ಕಾಂಬಿನೇಷನ್ ಹೇಗ್ ಬರುತ್ತೆ ಅಂತ ಹೇಳಿ, ಈ ರಾಶಿ ಫಲಗಳಿಂದ ಹೆಚ್ಚಾಗಿ ಗ್ರಹಗಳ ಟ್ರಾನ್ಸಿಟ್ ಫಲಗಳು ಬಹಳ ವಿಶೇಷವಾಗಿ ಲಾಭ ಕೊಡ್ತಕ್ಕಂಥದ್ದು, ನಿಖರವಾಗಿ ಹೇಳ್ತಕ್ಕಂಥದ್ದು ಈ ಟ್ರಾನ್ಸಿಟ್ ಫಲ. ನಕ್ಷತ್ರ ನಾಡಿ ಕಲೀರಿ, ಅದ್ಭುತವಾಗಿರ್ತಕ್ಕಂಥದ್ದು. ಯಾರ್ಯಾರು ಈ ಜ್ಯೋತಿಷ್ಯ ಹತ್ರ ಹೋಗಿ ಅವರ ಜಾತಕ ಮುಂದೆ ಇಡೋ ಬದಲು ನೀವೇ ಕಲ್ತ್ಕೊಳ್ಳಿ. ಯಾಕಂದ್ರೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಡ್ತಕ್ಕಂಥ ಜ್ಯೋತಿಷ್ಯರುಗಳು ಬಹಳ ಕಮ್ಮಿ ಇದಾರೆ ಮಾರ್ಕೆಟ್ ಅಲ್ಲಿ. ಅವರು ಮಾತಿಗೆ ಮರಳಾಗ್ದಲೆ, ಅವರ ಸ್ವೀಟ್ನೆಸ್ಗೆ ಮರಳಾಗ್ದಲೆ ಅಲ್ಲಿ ಹೋಗಿ ನಿಮಗೆ ಬಿಲ್ಲಿಂಗೇ ಅಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು. ಕೇರ್ಫುಲ್ ಆಗಿರಿ. ಬಿಲ್ಲಿಂಗ್ ಮಾಸ್ಟರ್ಸ್ ಅವರೆಲ್ಲ, ದೇ ಆರ್ ಆಲ್ ನೋನ್ ಆಸ್ ಬಿಲ್ಲಿಂಗ್ ಮಾಸ್ಟರ್ಸ್. ಬಿಲ್ಲು ಬಾಣನೂ ಇರುತ್ತೆ ಅವ್ರ ಜೊತೆಲಿ, ಹುಷಾರಾಗಿರಿ. ಅದ್ರ ಬದಲು ವಿದ್ಯೆ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಏನ್ ಬೇಕಾದ್ರೆ ಕೇಳ್ಬೋದು. 12 ದಿವಸ ನಿಮ್ಮ ಹತ್ರ ಇಂಟ್ರಾಕ್ಷನ್ ಮಾಡ್ತಾ ಇರ್ತೀನಿ, ಅರ್ಥ ಮಾಡ್ಕೊಳ್ಳಿ. ಐ ಕೆನಾಟ್ ರನ್ ಅವೇ. ಅಲ್ಲಿ ಒಂದು 20 ನಿಮಿಷ ನೀವು ಅಲ್ಲಿ ಇರ್ತೀರಾ, 20 ನಿಮಿಷ ಅಲ್ಲಿ ಮಾತಾಡ್ತೀರಾ, ದುಡ್ಡು ಕೊಡ್ತೀರಾ, ಒಂದು ಲಿಸ್ಟ್ ಹಾಕ್ತಾರೆ, ಹೆದರ್ಸ್ತಾರೆ, ದೊಡ್ಡ ಪೂಜೆ ಮಾಡಿಸ್ಬೇಕು, 80,000 1 ಲಕ್ಷದ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಮಾಡಿಸೋ ಬದಲು ಬಂದ್ ಕಲಿತ್ರೆ ನನ್ನ ಜಾತಕದಲ್ಲಿ ಚೇಂಜ್ ಇದೆಯಾ ಇಲ್ವಾ ಅಲ್ಲೇ ಗೊತ್ತಾಗುತ್ತೆ. ಮಂತ್ರ ಒಂದು ಪ್ರೈಮ್, ಅದು ಬಿಟ್ರೆ ರುದ್ರಾಕ್ಷಿ ಹಾಕೊಳ್ಳಿ 2ನೇದು. ಅದು ಬಿಟ್ರೆ ನಿಮಗೆ ಸೂಟಬಲ್ ಆಗಿರ್ತಕ್ಕಂಥ ಸ್ಟೋನ್, ಯಾವುದೋ ಸ್ಟೋನ್ ಅಲ್ಲ, ಅಲ್ಲೂ ಮೋಸ ಮಾಡೋರು ಜಾಸ್ತಿ. ಸೊ 18ನೇ ತಾರೀಕು ನಮ್ಮ ತರಗತಿಗಳಿದೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ಒಂದು ಬ್ಯಾಚು, ಸಂಜೆ 7 ಗಂಟೆಯಿಂದ 9 ಗಂಟೆಗೆ ಒಂದು ಬ್ಯಾಚು. ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು.